ಗುರು, ಈ ಹಸುಗಳು ಉದ್ದುದ್ದ ಕೊಂಬುಗಳು ಬಿಟ್ಕೊಂಡು ನೋಡೋಕ್ಕೆ ಭಯಂಕರವಾಗಿ ಕಾಣ್ತವೆ. ಆದರೆ ಈ ಹಸುಗಳು ಕಾಣೋ ಅಷ್ಟು ಭಯಂಕರವಾಗಿರಲ್ಲ. ಈ ಹಸುಗಳು ತುಂಬ ಫ್ರೆಂಡ್ಲಿ ಅಂತೆ. ನಮ್ಮ ಕಡೆ ಎಲ್ಲ ಒಬ್ಬ ಮನುಷ್ಯನ ಹತ್ರ ಎಷ್ಟು ಮನೆ ಇದೆ, ಎಷ್ಟು ಜಮೀನಿದೆ, ಎಷ್ಟು ಕಾರಿದೆ, ಅದ್ರ ಮೇಲೆ ಅವನ ಶ್ರೀಮಂತತನನ ಅಳಿತೀವಿ. ಆದರೆ ಈ ಮುಂಡಾರಿ ಜನಗಳು ಅವ್ರ ಹತ್ರ ಎಷ್ಟು ಹಸುಗಳಿದೆ ಅದ್ರ ಮೇಲೆ ಅವರು ಶ್ರೀಮಂತತನನ ಅಳಿತಾರೆ. ನಾವು ಬಂದಿರೋ ಅಂಥ ಈ ಫ್ಯಾಮಿಲಿ ಹತ್ರ ಸಿಕ್ಕಾಪಟ್ಟೆ ಹಸುಗಳಿದೆ. ಉದ್ದುದ್ದ ಕೊಂಬುಗಳು ಬಿಟ್ಕೊಂಡು ಬರ್ತಾವೆ ನಾಟಿ ಹಸುಗಳು. ನೋಡ್ರಿ, ಭಾರತೀಯ ಮೂಲದ ಹಸುಗಳು. ಯಾವ ಹಸು ಗುಮ್ದೇ ಇದ್ರೆ ಸಾಕಪ್ಪ. ಈ ಜನಗಳು ಹಸುವಿನ ರೂಪನ ಅದರ ದಷ್ಟಪುಷ್ಟತೆಯಲ್ಲಿ ಮತ್ತು ಅದರ ಕೊಂಬಲ್ಲಿ ಅಳಿತಾರೆ. ಆ ಲೆಕ್ಕದಲ್ಲಿ ತಗೊಂಡ್ರೆ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಹಸುಗಳು ಮುದ್ದು ಮುದ್ದಾಗಿವೆ. ಹಸುಗಳು ಬಂದಂಗೆ ಮಕ್ಳುಗಳು ಎಳ್ದು ಕಟ್ತಾವ್ರೆ ಅದರ ಜಾಗದಲ್ಲಿ. ಇಲ್ಲಾಂದರೆ ರಾತ್ರಿ ದಿಕ್ಕಾಪಾಲಾಗಿ ಓಡೋಗ್ಬಿಡುತ್ತೆ ಫ್ರೀ ಬಿಟ್ರೆ. ಇಲ್ಲಿರೋ ಅಂಥ ಯಾವುದೇ ಹಸುಗಳಿಗೂ ಮೂಗು ಚುಚ್ಚೆ ಇಲ್ಲ. ಇದ್ರ ಹುಟ್ಟಿದಾಗಿಂದ ವಯಸ್ಸು ಆಗೋವರೆಗೂ ಸಹ ಇದ್ರ ಕುತ್ತಿಗೆಗೆ ಹಗ್ಗ ಹಾಕಿ ಹಂಗಂಗೆ ಸಾಕ್ತಾ ಇರ್ತಾರೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿರೋಂಥ ಕೆಲವು ಹಸುಗಳು ನನ್ನನ್ನು ನೋಡಿ ಕೋಪಗೊಳ್ತವೆ. ಯಾಕಂತಂದರೆ ಈ ಹಸುಗಳ ಕಣ್ಣಿಗೆ ನಾನೊಬ್ಬ ಹೊಸಬ ಫಾರಿನರ್ ಅಲ್ವಾ. ಇಷ್ಟು ದಿವಸ ನೋಡದೇ ಇರೋ ಅಂಥ ಮುಂಚೆನ ನೋಡ್ತವೆ ಈ ಹಸುಗಳು. ಆದರೆ ಈ ಹಸುಗಳಿಗೆ ನೋಡಿ ನಾರ್ಮಲ್ ಆಗಿರೋ ಅಂಥದ್ದು, ಕಂಫರ್ಟಬಲ್ ಆಗಿರೋ ಅಂಥದ್ದು ಈ ಜನಗಳು. ಗುರು, ನೀವೀಗ ನೋಡಿದ್ರಲ್ಲ ಕೆಲವು ಹಸುಗಳು. ಈ ಫ್ಯಾಮಿಲಿ ಹತ್ರ ಬರೀ ಅಷ್ಟೇ ಹಸುಗಳು ಅಲ್ಲ, ನೀವು ಲೆಕ್ಕ ಹಾಕೋಕ್ಕೆ ಆಗಲ್ಲ. ಇವ್ರ ಹತ್ರ ಅಷ್ಟೊಂದು ಹಸುಗಳಿವೆ ನೋಡಿ. ಇರುವೆಗಳೆಲ್ಲ ಒಂದರಿಂದ ಒಂದು ನೀಟಾಗಿ ಬರ್ತಾವಲ್ಲ, ಹಂಗೆ ಈ ಹಸುಗಳು ಒಂದರಿಂದ ಒಂದು ನೀಟಾಗಿ ಬರ್ತವೆ ನೋಡಿ. ಏನು ಡಿಸಿಪ್ಲಿನ್ ಈ ಹಸುಗಳಿಗಂತೂ. ಇಲ್ಲಿ ಬರ್ತವೆ ನೋಡಿ, ಬಾದ್ಶಾ ಉದ್ದುದ್ದ ಕೊಂಬು. ವಾಹ್, ಸಾಧು ಪ್ರಾಣಿ. ನಮ್ಮನ್ನ ನೋಡೇ ಭಯ ಪಡ್ತವೆ. ಏ ಸೈಲೆನ್ಸ್, ಬಾ 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 ಬಾ. ಆಯ್ತಾಯ್ತು. ಗುರು, ಈ ಹಸುಗಳು ಉದ್ದುದ್ದ ಕೊಂಬುಗಳು ಬಿಟ್ಕೊಂಡು ನೋಡೋಕ್ಕೆ ಭಯಂಕರವಾಗಿ ಕಾಣ್ತವೆ. ಆದರೆ ಈ ಹಸುಗಳು ಕಾಣೋ ಅಷ್ಟು ಭಯಂಕರವಾಗಿರಲ್ಲ. ಈ ಹಸುಗಳು ತುಂಬ ಫ್ರೆಂಡ್ಲಿ ಅಂತೆ. ಅಯ್ಯೋಪ್ಪ, ಏನು ನೋಡ್ತಾ ಇತ್ತು ನೋಡಿ. ನೋಡೋ ಲುಕ್ಕಿಗೆ ಓಡೋಗ್ಬಿಡ್ಬೇಕು ಜನಗಳು. ಏನಾಯ್ತು? ಬಾ 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 ಬಾರೋ ರಣಧೀರ. ಅಯ್ಯೋ ಗುರು, ನೋಡ್ತಿದ್ದಂಗೆ ಕತ್ಲೆ ಆವರಿಸ್ಕೊಂಡ್ಬಿಡ್ತು. ಕತ್ಲೆ ಆಗ್ತಿದ್ದಂಗೆ ಏನೋ ಒಂಥರ ರೋಮಾಂಚನ ಆವರಿಸ್ಕೊಂಡ್ಬಿಡುತ್ತೆ ಈ ಜಾಗದಲ್ಲಿ. ಯಾಕಂದರೆ ಈ ಹಸುಗಳು ಇರೋವಂಥ ಜಾಗ ಎಷ್ಟು ನೀಟಾಗಿದೆ ನೀವೇ ನೋಡ್ಬೋದು. ಜೊತೆಗೆ ಹಸುಗಳಿಗೆ ಸೊಳ್ಳೆ ಕಚ್ಚಬಾರ್ದು ಅಥವಾ ಬೇರೆ ಬ್ಯಾಕ್ಟೀರಿಯಾಸು, ಇನ್ಸೆಕ್ಟ್ಸು ಏನು ಇದ್ರ ಹತ್ರ ಸುಳಿಬಾರ್ದು ಅಂತ ಹೊಗೆ ಬೇರೆ ಆಡಿಸ್ತಾ ಇದ್ದಾರೆ ಅಲ್ಲಿ. ಮತ್ತು ಬೆಳಗ್ಗಿಂದ ಸಂಜೆವರೆಗೂ ಹಸುಗಳನ್ನ ಮೇಯಿಸಿ ಜನಗಳೆಲ್ಲ ರೆಸ್ಟ್ ತಗೊತಾ ಇದ್ದಾರೆ. ಮಕ್ಕಳುಗಳೆಲ್ಲ ಅವಾಗಿಂದ ಫೀಲ್ಡನ್ನು ಕ್ಲೀನ್ ಮಾಡಿ ಅವರು ಸಹ ರೆಸ್ಟ್ ತಗೊತಾ ಇದ್ದಾರೆ. ಬೆಳಗಿಂದ ಖಾಲಿ ಆದಂಥ ಮೈದಾನ ಈಗ ತುಂಬಿ ತುಳ್ಕಾಡ್ತಾ ಇದೆ. ಮೈದಾನದ ತುಂಬ ಏನೋ ಒಂಥರ ಸಂಭ್ರಮ ಆವರಿಸ್ಕೊಂಡ್ಬಿಟ್ಟಿದೆ.